This is Apple Watch Ultra, a completely new design, reimagined with extraordinary new capabilities that expand the ways you can use. All models of Apple Watch Ultra will be $799. So that's Apple Watch Ultra, the most rugged and capable Apple Watch ever. ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಪೆಬಲ್ ಎಂಗೇಜ್ ಕಾಸ್ಮೋಸ್ ಈ ಒಂದು ವಾಚ್ ನ ಅನ್ಬಾಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈ ವಾಚ್ ತುಂಬಾ ಸ್ಪೆಷಲ್ ವಾಚ್ ಅಂತಾನೆ ಹೇಳ್ಬೋದು. ನನಗೆ ಅಲ್ಲ, ಎಲ್ಲರಿಗೂ ಕೂಡ ಈ ವಾಚ್ ತುಂಬಾನೇ ಸ್ಪೆಷಲ್. ನಿಮ್ಗೆಲ್ಲರಿಗೂ ಕೂಡ ಡೌಟ್ ಬರ್ಬೋದು, ಬ್ರೋ ಈಗಾಗಲೇ ತುಂಬಾ ಕಂಪ್ನಿ ವಾಚಸ್ ಇದೆ ಅಲ್ಲ, ಈ ವಾಚ್ ಯಾಕೆ ಅಂತ ಹೇಳ್ಬಿಟ್ಟು. ಈ ವಾಚ್ ಅಲ್ಲಿ ಅಷ್ಟು ಸ್ಪೆಷಲ್ ಇದೆ ಅಂತಾನೆ ಹೇಳ್ಬೋದು. ಆ ವಾಚ್ ಅಲ್ಲಿ ಏನೇನ್ ಸ್ಪೆಷಲ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಈ ವಾಚ್ ನ ನಾನು ಎಲ್ಲಿ ತಗೊಂಡೆ, ಎಷ್ಟಕ್ಕೆ ತಗೊಂಡೆ ಅಂತಾನು ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಲಾಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಲೇಟ್ ಮಾಡೋದು ಬೇಡ, ತುಂಬಾ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ನೀವು ಯೂಟ್ಯೂಬ್ ಎಲ್ಲ ಸುತ್ತಾಡಿದ್ರು ಕೂಡ ಕನ್ನಡದಲ್ಲಿ ನಿಮಗೆ ಈ ಒಂದು ವಾಚ್ ಅನ್ಬಾಕ್ಸಿಂಗ್ ವಿಡಿಯೋ ಆದ್ರೆ ಸಿಗೋದಿಲ್ಲ. ತುಂಬಾ ಸ್ಪೆಷಲ್ ವಾಚ್ ಅಂತಾನೆ ಹೇಳ್ಬೋದು. ಕಷ್ಟಪಟ್ಟು ತರಿಸಿ ನಿಮಗೆ ಈ ಒಂದು ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಮೋಟಿವೇಶನ್ ಇರುತ್ತೆ, ಹೊಸ ಹೊಸ ವಿಡಿಯೋಸ್ ಕೂಡ ನಾನು ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಸೊ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಬಾಕ್ಸ್ ಪ್ಯಾಕಿಂಗ್ ಮಾತ್ರ ನಿಮಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಒಂದು ಪ್ರೀಮಿಯಂ ಲೆವೆಲ್ ಅಲ್ಲಿ ನಿಮಗೆ ಬಾಕ್ಸ್ ನ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಹೊರಗಡೆ ನೋಡ್ಕೊಂಡ್ರೆ ನಿಮಗೆ ಒಳಗಡೆ ವಾಚ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಪೆಬಲ್ ಕಂಪನಿ ಹೆಸರನ್ನ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ನೋಡ್ಕೊಂಡ್ರೆ ನಿಮಗೆ 1.95 ಇಂಚಸ್ ಹೈ ರೆಸಲ್ಯೂಷನ್ ಡಿಸ್ಪ್ಲೇ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇನ್ನ ರೈಟ್ ಸೈಡ್ ಗೆ ತಿರುಗಿಸಿದ್ರೆ ನಿಮಗೆ ಎರಡು QR ಕೋಡ್ ಆದ್ರೆ ಇದೆ. ಈ ಒಂದು QR ಕೋಡ್ ನ ನಿಮ್ಮ ಮೊಬೈಲ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೊಂದು ಆಪ್ ಆದ್ರೆ ಓಪನ್ ಆಗುತ್ತೆ, M2 ವೇರ್ ಆಪ್ ಅಂತೇಳಿ. ಈ ಒಂದು ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ವಾಚ್ ನ ಈ ಆಪ್ ಇಂದ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೋಸ್ಕರ ನಿಮಗೆ ಈ ಒಂದು ಆಪ್ ಆದ್ರೆ ವರ್ಕ್ ಆಗುತ್ತೆ. ನಿಮಗೆ ಆಂಡ್ರಾಯ್ಡ್ ಅಲ್ಲೂ ಕೂಡ ಆಪ್ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು iOS ಅಲ್ಲೂ ಕೂಡ ನಿಮಗೆ ಈ ಒಂದು ಆಪ್ ಆದ್ರೆ ಸಿಗುತ್ತೆ. ಇನ್ನ ಹಿಂದೆಗಡೆ ನೋಡ್ಕೊಂಡ್ರೆ ಈ ವಾಚ್ ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ನ ಇಲ್ಲಿ ಇವರು ಡಿಸ್ಪ್ಲೇ ಮಾಡಿದ್ದಾರೆ. ಡಿಸ್ಪ್ಲೇ ಸೈಜ್ ನಿಮಗೆ 1.95 ಇಂಚಸ್ IPS LCD ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಡಿಸ್ಪ್ಲೇ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಆಲ್ವೇಸ್ ಆನ್ ಡಿಸ್ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಬ್ಲೂಟೂತ್ ಕಾಲಿಂಗ್ ಫೀಚರ್ ಕೂಡ ಇರುತ್ತೆ. ಈ ವಾಚ್ ಇಂದಾನೆ ನೀವು ಫೋನ್ ಕಾಲ್ಸ್ ಕೂಡ ಮಾತಾಡಬಹುದು. ಹಾಗೆ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ವೈರು ಕೂಡ ನಿಮಗೆ ಬಾಕ್ಸ್ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಈ ಒಂದು ವಾಚ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ವಾಚ್ ಪ್ರೈಸ್ ನೋಡ್ಕೊಂಡ್ರೆ ಬಾಕ್ಸ್ ಮೇಲೆ ನೋಡ್ಕೊಂಡ್ರೆ ನಿಮಗೆ 7499 ಇಟ್ಟಿದ್ದಾರೆ, ಹತ್ರ 7500 ಅಂತಾನೆ ಹೇಳ್ಬೋದು. ನಿಮಗೆ 7500 ನಿಮಗೆ ವಾಚ್ ಸಿಗೋದಿಲ್ಲ. ಇನ್ನ ತುಂಬಾ ಕಮ್ಮಿ ಪ್ರೈಸ್ ಗೆ ನಿಮಗೆ ಈ ಒಂದು ವಾಚ್ ಆದ್ರೆ ಸಿಗುತ್ತೆ. ಫೈನಲ್ ಆಗಿ ನಾನು ನಿಮಗೆ ಹೇಳ್ತೀನಿ ಈ ವಾಚ್ ನಾನು ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು. ಇನ್ನ ಒಳಗಡೆ ಬಾಕ್ಸ್ ಒಳಗಡೆ ನೋಡ್ಕೊಂಡ್ರೆ ನಮಗೊಂದು ಯೂಸರ್ ಮ್ಯಾನ್ಯುಯಲ್ ನ ಪ್ರೊವೈಡ್ ಮಾಡಿದ್ದಾರೆ. 1 ವರ್ಷದ್ದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಗೆ ಸಂಬಂಧಪಟ್ಟ ಒಂದು ಕೇಬಲ್ ಕೂಡ ಇವರು ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸ್ಕ್ರೀನ್ ಗಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವೇ ಮನೆಯಲ್ಲಿ ವಾಚ್ ಗೆ ಸಂಬಂಧಪಟ್ಟ ಸ್ಕ್ರೀನ್ ಗಾರ್ಡ್ ಕೊಟ್ಟಿರ್ತಾರೆ, ನೀವೇ ಮನೆಯಲ್ಲಿ ಆರಾಮಾಗಿ ಈ ಒಂದು ಸ್ಕ್ರೀನ್ ಗಾರ್ಡ್ ಆದ್ರೆ ಹಾಕೋಬಹುದು. ಇದಿಷ್ಟು ಕೂಡ ನಿಮಗೆ ಬಾಕ್ಸ್ ಒಳಗಡೆ ಆದ್ರೆ ಸಿಗುತ್ತೆ. ಇನ್ನ ವಾಚ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ವಾಚ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೆಷಲ್ ವಿಡಿಯೋ ಅಂತ ಹೇಳ್ತಾ ಇದ್ದೀರಾ, ಸ್ಪೆಷಲ್ ವಾಚ್ ಅಂತಾನು ಕೂಡ ಹೇಳ್ತಾ ಇದ್ದೀರಾ. ಅಂತದೇನ್ ಸ್ಪೆಷಲ್ ಇದೆ ಈ ಒಂದು ವಾಚ್ ಅಲ್ಲಿ ಅಂದ್ರೆ, ಈ ವಾಚ್ ನೋಡಿದ್ರೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ, ಸೇಮ್ ನಿಮಗೆ ಆಪಲ್ ವಾಚ್ ಅಲ್ಟ್ರಾ ತರ ಕಾಣಿಸುತ್ತೆ. ಆಪಲ್ ವಾಚ್ ಅಲ್ಟ್ರಾನ ನೀವು ತಗೋಬೇಕು ಅಂದ್ರೆ 90,000 ಇಡಬೇಕು. ಅದತ್ರ 10,000 ಕಮ್ಮಿ ಅಂತ ಇಟ್ಕೊಳ್ಳಿ, 1 ಲಕ್ಷ ಕೊಟ್ರೆ ನಿಮಗೆ ಆಪಲ್ ವಾಚ್ ಅಲ್ಟ್ರಾನ ಕೊಡ್ತಾರೆ. ತುಂಬಾ ಕಾಸ್ಟ್ಲಿ. ನಾವೊಂದು ವಾಚ್ ತಗೋಬೇಕು ಅಂದ್ರೆ ಈ ವಾಚ್ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿನೂ ಕೂಡ ಸೂಪರ್ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ವೆಯ್ಟ್ ನೋಡ್ಕೊಂಡ್ರೆ ನಿಮಗೆ ವೆಯ್ಟ್ ತುಂಬಾನೇ ಇದೆ. ನಿಮಗೆ ಲೈಟ್ ವೆಯ್ಟ್ ಇಲ್ಲ, ತುಂಬಾ ವೆಯ್ಟ್ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ವಾಚ್ ನಿಮಗೆ ಕಂಪ್ಲೀಟ್ ಆಗಿ ಮೆಟಲ್ ಬಾಡಿಯಿಂದ ಬರುತ್ತೆ. ತುಂಬಾ ಸ್ಟ್ರಾಂಗ್ ಇರುತ್ತೆ. ನಿಮಗೆ ಪ್ಲಾಸ್ಟಿಕ್ ಬಾಡಿನ ಇವರು ಯೂಸ್ ಮಾಡಿಲ್ಲ, ಹೊಲೈ ಮೆಟಲ್ ಬಾಡಿ ಆದ್ರೆ ಯೂಸ್ ಮಾಡಿದ್ದಾರೆ. ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಪೆಬಲ್ ಕಂಪ್ನಿಯವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಹೆಂಗಾದ್ರೂ ಮಾಡಿ ಆಪಲ್ ವಾಚ್ ಅಲ್ಟ್ರಾನ ನಾವು ಇಳಿಸ್ಬಿಡ್ಬೇಕು, ಯಾರಿಗೂ ಕೂಡ ಗೊತ್ತಾಗಬಾರ್ದು, ಹಂಗ್ ಕಾಪಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಟ್ಟೋ ಕಾಪಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಕಂಪ್ಲೀಟ್ ಡಿಸೈನ್ ನ ಇವರು ಇಳಿಸ್ಬಿಟ್ಟಿದ್ದಾರೆ. ನಿಮಗೆ ಒಂದೇ ಸಲ ಪಕ್ಕದಲ್ಲಿ ಆಪಲ್ ವಾಚ್ ಅಲ್ಟ್ರಾ ಹಾಗೆ ಬಂದ್ಬಿಟ್ಟು ಪೆಬಲ್ ವಾಚ್ ನ ಇಟ್ಕೊಂಡ್ರೆ ಇದ್ರಲ್ಲಿ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ನೀವು ಕಂಡುಹಿಡಿಯೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಇವರು ಕಾಪಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಾಚ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಒಂದು ವಾಚ್ ನ ತರಿಸ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನ ಈ ವಾಚ್ ಬೆಲ್ಟ್ ಏನಿದೆಲ್ಲ, ಈ ಬೆಲ್ಟ್ ನಿಮಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ. ನಾನ್ ಬಂದ್ಬಿಟ್ಟು ಥ್ರೆಡ್ ಇಂದ ತರಿಸಿದ್ದೀನಿ. ಈ ಥ್ರೆಡ್ ತುಂಬಾನೇ ಚೆನ್ನಾಗಿದೆ. ನಿಮಗೆ ಬೇಕು ಅಂದ್ರೆ ಆರೆಂಜ್ ಕಲರ್ ಅಲ್ಲಿ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ, ವೈಟ್ ಕಲರ್ ಅಲ್ಲೂ ಕೂಡ ಸಿಗುತ್ತೆ. ಅದು ನಿಮಗೆ ರಬ್ಬರ್ ತರ ಇರುತ್ತೆ. ನನಗೆ ಅಷ್ಟು ಚೆನ್ನಾಗಿರಲ್ಲ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಥ್ರೆಡ್ ಇಂದ ತರಿಸಿದ್ದೀನಿ. ಥ್ರೆಡ್ ಇನ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಆಪಲ್ ವಾಚ್ ಅಲ್ಟ್ರಾ ಒರಿಜಿನಲ್ ವಾಚ್ ತಗೊಂಡ್ರು ಕೂಡ ನಿಮಗೆ ಇದೇ ತರ ಬೆಲ್ಟ್ ನಿಮಗೆ ಕೊಡ್ತಾರೆ. ನಿಮಗೆ ಡಿಫ್ರೆಂಟ್ ಆಗಿ ಕೊಡೋದಿಲ್ಲ, ಸೇಮ್ ಇದೇ ಬೆಲ್ಟ್ ಕೊಡ್ತಾರೆ. ಸೇಮ್ ಅದೇ ಕ್ವಾಲಿಟಿಯಲ್ಲಿ ಇವರು ಕೂಡ ನಿಮಗೆ ಒಂದು ಬೆಲ್ಟ್ ನ ಪ್ರೊವೈಡ್ ಮಾಡ್ತಾರೆ. ಇನ್ನ ಒಳಗಡೆ ನಿಮಗೆ ಸಾಫ್ಟ್ವೇರ್ ವಿಷಯಕ್ಕೆ ಬಂದ್ರೆ ಸಾಫ್ಟ್ವೇರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಮೂತ್ ಇದೆ, ತುಂಬಾ ಚೆನ್ನಾಗಿ ಇದು ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಈ ವಾಚ್ ಅಲ್ಲಿ ನಿಮಗೆ ಇನ್ನ ಒಂದು ಸ್ಪೆಷಲ್ ಏನು ಅಂದ್ರೆ, ಆಪಲ್ ವಾಚ್ ಅಲ್ಟ್ರಾದಲ್ಲಿ ನಿಮಗೊಂದು ಸ್ಪೆಷಲ್ ವಾಚ್ ಫೇಸ್ ಇದೆ. ಆ ಒಂದು ವಾಚ್ ಫೇಸ್ ನ ನಿಮಗೆ ಈ ವಾಚ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಈ ವಾಚ್ ಫೇಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ.
ಇರುತ್ತೆ, ನಿಮಗೆ ತುಂಬಾ ಡಯಲ್ಸ್ ಆದ್ರೆ ಇದರಲ್ಲಿ ಇರುತ್ತೆ. ಬಾಟಮ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಹಾರ್ಟ್ ರೇಟ್ ಸೆನ್ಸರ್ ಇರುತ್ತೆ, ಅದನ್ನ ಟಚ್ ಮಾಡಿದ್ರೆ ನಿಮಗೆ ಹಾರ್ಟ್ ರೇಟ್ ಸೆನ್ಸರ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಇನ್ನ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಸ್ಲೀಪ್ ಟ್ರ್ಯಾಕಿಂಗ್ ಹಾಗೆ ಬಂದ್ಬಿಟ್ಟು ಸ್ಟೆಪ್ಸ್ ಕೌಂಟ್ ಆದ್ರೆ ಇದೆ, ಅದನ್ನ ನೀವು ಓಪನ್ ಮಾಡಿದ್ರೆ ನೀವು ಎಷ್ಟು ಕಿಲೋಮೀಟರ್ ಅಡ್ಡಾಡಿದ್ದೀರಾ, ಎಷ್ಟು ಸ್ಟೆಪ್ಸ್ ನ ನೀವು ಹಾಕಿದ್ದೀರಾ, ಹಾಗೆ ಬಂದ್ಬಿಟ್ಟು ಎಷ್ಟು ಕ್ಯಾಲೋರೀಸ್ ನ ನೀವು ಬರ್ನ್ ಮಾಡಿದ್ದೀರಾ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಇದನ್ನ ಟಚ್ ಮಾಡಿದ್ರೆ ನಿಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂದು 3 ಕಲರ್ಸ್ ಆಗಿ ನಿಮಗೆ ಇದಾದ್ರೆ ಚೇಂಜ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಟಚ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ, ಅಕ್ಯುರೇಟ್ ಆಗಿ ನಿಮಗೆ ಕೆಲಸ ಮಾಡುತ್ತೆ. ಇನ್ನ ಈ ವಾಚ್ ಅಲ್ಲಿರೋ ಮೈನಸ್ ಏನು ಅಂದ್ರೆ, ಈ ವಾಚ್ ಅಲ್ಲಿ ನಿಮಗೆ ಏನು ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ಹಾಗೆ ಬಂದ್ಬಿಟ್ಟು ಬಿಪಿನೂ ಕೂಡ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ, ಬಿಪಿ. ಸೊ ಎಲ್ಲಾ ಫೀಚರ್ಸ್ ಕೂಡ ನೀವು ಪರ್ಫೆಕ್ಟ್ ಆಗಿ ನಂಬೋದಕ್ಕಾದ್ರೆ ಹೋಗಬಾರ್ದು, ಯಾಕಂದ್ರೆ ಯಾವ್ದು ಕೂಡ ಇದು ನಿಮಗೆ ಅಕ್ಯುರೇಟ್ ಆಗಿ ತೋರಿಸೋದಿಲ್ಲ. ಸೆನ್ಸರ್ ಇದೆ, ಒರಿಜಿನಲ್ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ, ಆದ್ರೂ ಕೂಡ ನಿಮಗೆ ಅಷ್ಟು ಅಕ್ಯುರೇಟ್ ಆಗಾದ್ರೆ ಇರೋದಿಲ್ಲ. ಇದ್ರಲ್ಲಿ ಬರೋ ಹಾರ್ಟ್ ರೇಟ್ ಸೆನ್ಸರ್, ಹಾಗೆ ಬಂದ್ಬಿಟ್ಟು ಹಾರ್ಟ್ ಬೀಟ್, ಇದೆಲ್ಲಾನು ಕೂಡ ನೀವು ಸೀರಿಯಸ್ ಆಗಿ ತಗೊಳೋದಕ್ಕಾದ್ರೆ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಅಷ್ಟೇ. ಏನಂದ್ರೆ ನೀವು ಡಿಸೈನಿಗೋಸ್ಕರ ಈ ಒಂದು ವಾಚ್ ನ ತಗೋಬೇಕು, ಯಾಕಂದ್ರೆ ಡಿಸೈನ್ ವೈಸ್ ನಿಮಗೆ ತುಂಬಾ ಚೆನ್ನಾಗಿದೆ, ಹಾಗೆ ಬಂದ್ಬಿಟ್ಟು ನಾರ್ಮಲ್ ಯೂಸ್ಗೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ವಾಚ್ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇಗೂ ಕೂಡ ಸಪೋರ್ಟ್ ಮಾಡುತ್ತೆ, ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನಮಗೆ MOLED ಡಿಸ್ಪ್ಲೇ ಇತ್ತು ಅಂದ್ರೆ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಸಪೋರ್ಟ್ ಇರುತ್ತೆ. ಇದರಲ್ಲಿ ನಿಮಗೆ IPS LCD ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ, ಆದ್ರೂ ಕೂಡ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಸಪೋರ್ಟ್ ಆದ್ರೆ ಇರುತ್ತೆ, ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಒಂದ್ಸಲ ಕಂಪ್ಲೀಟ್ ಚಾರ್ಜ್ ಆಗೋದಕ್ಕೆ 2 ಗಂಟೆಯಿಂದ 5 ಗಂಟೆ ನಿಮಗೆ ಟೈಮ್ ತಗೊಳುತ್ತೆ. ನೀವೇನಾದ್ರೂ ಆಲ್ವೇಸ್ ಆನ್ ಡಿಸ್ಪ್ಲೇ ನ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ 2 ದಿನ ನಿಮಗೆ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೀವೇನಾದ್ರೂ ಆಲ್ವೇಸ್ ಆನ್ ಡಿಸ್ಪ್ಲೇ ನ ಆನ್ ಮಾಡ್ಕೊಂಡ್ರೆ 1 ದಿನ ನಿಮಗೆ ಆರಾಮಾಗಿ ಬ್ಯಾಟರಿ ಆದ್ರೆ ಬರುತ್ತೆ. ತುಂಬಾ ಒಳ್ಳೆ ಬ್ಯಾಟರಿ, ಅಂದ್ರೆ ನೀವು ಬ್ಯಾಟರಿ ಚಾರ್ಜ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ನಿಮಗೆ 1 ಡೇ ಆರಾಮಾಗಿ ನೀವು ಈ ಒಂದು ವಾಚ್ ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಯೂಸ್ ಆದ್ರೆ ಆಗುತ್ತೆ. ಮೊಬೈಲ್ಗೂ ಕೂಡ ನೀವು ಕನೆಕ್ಟ್ ಮಾಡ್ಕೋಬಹುದು. ನಾನು ಆಗ್ಲೇ ಒಂದು ಆಪ್ ಹೇಳದ್ನಲ್ಲ, ಆ ಆಪ್ ಗೆ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಅಲ್ಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಅಂದ್ರೆ ನೀವು ಎಷ್ಟು ನಡೆದಿದ್ದೀರಾ, ಎಷ್ಟು ಕ್ಯಾಲೋರೀಸ್ ಬರ್ನ್ ಆಗಿದೆ, ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಚೇಂಜಸ್ ಮಾಡ್ಕೋಬೇಕಂದ್ರೂ ಕೂಡ ಆ ಒಂದು ಆಪ್ ಇಂದ ನೀವು ಚೇಂಜ್ ಮಾಡ್ಕೋಬಹುದು. ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಆ ಒಂದು ಆಪ್ ಅಲ್ಲೇ ಸಿಗುತ್ತೆ, ಅಲ್ಲಿಂದಾನೇ ನೀವು ಈ ಒಂದು ಆಪ್ಸ್ ನ ಕಂಟ್ರೋಲ್ ಆದ್ರೆ ಮಾಡ್ಕೋಬಹುದು. ತುಂಬಾ ಒಳ್ಳೆ ಆಪ್ ಅಂತಾನೆ ಹೇಳ್ಬೋದು. ಅದು ಕೂಡ ನಿಮಗೆ ತುಂಬಾ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ. ಮೈನಸ್ ಏನು ಅಂದ್ರೆ ನಿಮಗೆ ಅಷ್ಟು ಅಕ್ಯುರೇಟ್ ಆಗಿ ನಿಮಗೆ ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್ ಇದೇನು ಕೂಡ ತೋರಿಸೋದಿಲ್ಲ. ತುಂಬಾ ಸೀರಿಯಸ್ ಆಗಿ ತಗೊಳೋದಕ್ಕೂ ಕೂಡ ಹೋಗಬೇಡಿ. ನಮಗೆ ಹೆಲ್ತ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ವಾಚ್ ನಿಮಗೆ ಕೆಲಸಕ್ಕೆ ಬರೋದಿಲ್ಲ. ನಮಗೆ ಸ್ಟೈಲ್ ಇರಬೇಕು, ನೋಡಿದ್ರೆ ತುಂಬಾ ಪ್ರೀಮಿಯಂ ಫೀಲ್ ಇರಬೇಕು ಅಂದ್ರೆ ಈ ಒಂದು ವಾಚ್ ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಈ ವಾಚ್ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೊಂದು ಆಕ್ಷನ್ ಬಟನ್ ಇರುತ್ತೆ, ಆರೆಂಜ್ ಕಲರ್ ಅಲ್ಲಿ ನಿಮಗೊಂದು ಬಟನ್ ಆದ್ರೆ ಕಾಣಿಸುತ್ತೆ. ಈ ಒಂದು ಬಟನ್ ನ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ SOS ಆದ್ರೆ ಆನ್ ಆಗುತ್ತೆ, ಅಂದ್ರೆ ಒಂದು ಎಮರ್ಜೆನ್ಸಿ ಕಾಲ್ ಆದ್ರೆ ಹೋಗುತ್ತೆ. ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ಕೂಡ ನೀವು ಸೆಟ್ ಮಾಡ್ಕೋಬಹುದು, ಅಂದ್ರೆ ನಿಮಗೆ ಎಮರ್ಜೆನ್ಸಿ ಕಾಲಿಂಗ್ ಅಂತಲ್ಲ, ನೀವು ಬೇಕಂದ್ರೆ ಶಾರ್ಟ್ ಕಟ್ ಆಗಿನೂ ಕೂಡ ಇಟ್ಕೋಬಹುದು. ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್, BP ಟ್ರ್ಯಾಕಿಂಗ್, ಸೊ ಈ ರೀತಿಯಾಗಿ ನಿಮಗೆ ಏನ್ ಇಷ್ಟ ಆಗುತ್ತೋ ಅದನ್ನ ನೀವು ಇಲ್ಲಿ ಕೀ ಪಾಯಿಂಟ್ ಆಗಿ ಇಟ್ಕೋಬಹುದು. ಇದನ್ನ ನೀವು ಯಾವಾಗ ಪ್ರೆಸ್ ಮಾಡ್ತಿರೋ ಅವಾಗ ನೀವು ಏನೊಂದು ಫಂಕ್ಷನ್ ನ ಅಸೈನ್ ಮಾಡಿರ್ತೀರಲ್ಲ ಅದು ಇಲ್ಲಿ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಈ ರೀತಿಯಾಗಿನೂ ಕೂಡ ನಿಮಗೆ ಈ ಒಂದು ಫಂಕ್ಷನ್ ಬಟನ್ ಆದ್ರೆ ಯೂಸ್ ಆಗುತ್ತೆ. ಇದನ್ನ ಆಕ್ಷನ್ ಬಟನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕಂಪ್ಲೀಟ್ ನಿಮಗೆ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ. ಆಪಲ್ ವಾಚ್ ಅಲ್ಟ್ರಾದಲ್ಲೂ ಕೂಡ ನಿಮಗೆ ಆರೆಂಜ್ ಕಲರ್ ಇರುತ್ತೆ, ಇಲ್ಲಿನೂ ಕೂಡ ನಿಮಗೆ ಆರೆಂಜ್ ಕಲರ್ ಇರುತ್ತೆ. ಈ ಬಟನ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಮರ್ಜೆನ್ಸಿ ಟೈಮ್ ಅಲ್ಲಿ ನೀವು ಹೋಗ್ಬಿಟ್ಟು ನಿಧಾನಕ್ಕೆ ನಂಬರ್ ಹೊಡೆಯೋ ಬದಲು ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ SOS ಆದ್ರೆ ಹೋಗುತ್ತೆ, ಎಮರ್ಜೆನ್ಸಿ ಕಾಲ್ ಆದ್ರೆ ಹೋಗುತ್ತೆ. ಇದೊಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಇನ್ನ ಈ ವಾಚ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಈ ವಾಚ್ ಅಲ್ಲಿ ನಿಮಗೆ ಬ್ಲೂಟೂತ್ ಕಾಲಿಂಗ್ ಫೀಚರ್ ಕೂಡ ಇದೆ. ಸೊ ತುಂಬಾ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಈ ವಾಚ್ ಇಂದಾನೆ ನೀವು ಫೋನ್ ಕಾಲ್ಸ್ ಕೂಡ ಮಾತಾಡಬಹುದು. ಸ್ಪೀಕರ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಸೊ ಸುಮ್ಮನೆ ಯಾರಿಗಾದ್ರೂ ಒಬ್ರಿಗೆ ಮಾಡೋಣಂತೆ, ಜಿಯೋ ಕಸ್ಟಮರ್ ಕೇರ್ಗೆ ಮಾಡೋಣ. ವಾಲ್ಯೂಮ್ ಕೂಡ ಫುಲ್ ಇಟ್ಟಿದ್ದೀನಿ. ಸೊ ಈ ರೀತಿಯಾಗಿ ನಿಮಗೆ ಸ್ಪೀಕರ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವು ಹೊರಗಡೆ ಇದ್ದಾಗೂ ಕೂಡ ಟ್ರಾಫಿಕ್ ಸೌಂಡ್ ಜಾಸ್ತಿ ಇದ್ರೂ ಕೂಡ ಆರಾಮಾಗಿ ನೀವು ಮಾತಾಡಬಹುದು. ನೀವೇನ್ ಮಾತಾಡ್ತಿದ್ದೀರೋ ಅವರಿಗೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಅವ್ರೇನ್ ಮಾತಾಡಿದ್ರು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಬ್ಲೂಟೂತ್ ಕಾಲಿಂಗ್ ಫೀಚರ್ ಮಾತ್ರ ತುಂಬಾ ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಈ ಒಂದು ವಾಚ್ ಅಲ್ಲಿ. ಸೊ ವಾಚ್ ಮಾತ್ರ ತುಂಬಾನೇ ಚೆನ್ನಾಗಿದೆಪ್ಪ. ಸೊ ನನ್ನ ಪ್ರಕಾರ ಕೇಳಿದ್ರೆ ಆರಾಮಾಗಿ ಈ ಒಂದು ವಾಚ್ ನ ತಗೊಳ್ಳಿ. ಇದ್ರಲ್ಲಿ ಮೈನಸ್ ಏನು ಅಂದ್ರೆ ನಾನು ನಿಮಗೆ ಹೇಳದ್ನಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ನೀವು ಈ ಒಂದು ವಾಚ್ ನ ತಗೊಳೋದಕ್ಕಾದ್ರೆ ಹೋಗಬೇಡಿ. ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್ ಅದ್ಯಾವುದು ಕೂಡ ನಿಮಗೆ ಇದರಲ್ಲಿ ಅಷ್ಟು ಅಕ್ಯುರೇಟ್ ಆಗಿ ತೋರಿಸೋದಿಲ್ಲ. ಅದೊಂದು ಬಿಟ್ರೆ ಈ ವಾಚ್ ಸೂಪರ್ ಅಂತಾನೆ ಹೇಳ್ಬೋದು. ನಿಮಗೆ ಡಿಸೈನ್ ವೈಸ್, ಕ್ವಾಲಿಟಿ ವೈಸ್, ಬಿಲ್ಡ್ ಕ್ವಾಲಿಟಿ ವೈಸ್ ಎಲ್ಲನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ವಾಚ್ ನ ನಾನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ 3999ಕ್ಕೆ ಪರ್ಚೇಸ್ ಮಾಡಿದೆ. ಅದತ್ರ 4000 ಅಂತಾನೆ ಹೇಳ್ಬೋದು. ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಪೆಬಲ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ. ನನಗೆ ಸಿಕ್ಕಿದ್ದೆ ಪುಣ್ಯ ಅನ್ಕೋಬೇಕು, ಯಾಕೆಂದ್ರೆ ನಿಮಗೆ ಎಲ್ಲಿನೂ ಕೂಡ ಈ ವಾಚ್ ಸಿಗ್ತಾ ಇಲ್ಲ, ಔಟ್ ಆಫ್ ಸ್ಟಾಕ್ ಆದ್ರೆ ಹೋಗ್ಬಿಟ್ಟಿದೆ. ಅಷ್ಟು ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಟ್ರೈ ಮಾಡ್ತಾ ಇರಿ, ನಿಮಗೆ ಏನಾದ್ರೂ ಈ ಒಂದು ವಾಚ್ ಸಿಕ್ತು ಅಂದ್ರೆ ಆರಾಮಾಗಿ ತಗೊಳ್ಳಿ. ಹೇಳದ್ನಲ್ಲ, ಬಿಲ್ಡ್ ಕ್ವಾಲಿಟಿ ವೈಸ್
ವೈಸ್ ಹಾಗೆ ಬಂದ್ಬಿಟ್ಟು ಸ್ಟೈಲ್ ವೈಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಆಪಲ್ ವಾಚ್ ಅಲ್ಟ್ರಾನ ನೀವು ಹಾಕೊಂಡಾಗ ಯಾವ ರೀತಿಯಾದ ಒಂದು ಫೀಲ್ ಇರುತ್ತೋ ಈ ವಾಚ್ ಹಾಕೊಂಡಾಗೂ ಕೂಡ ನಿಮಗೆ ಸೇಮ್ ಅದೇ ಫೀಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಬಿಲ್ಡ್ ಕ್ವಾಲಿಟಿಯಿಂದ ಈ ಒಂದು ವಾಚ್ ನ ತಯಾರು ಮಾಡಿದ್ದಾರೆ. ಯಾರಾದ್ರೂ ತಗೊಳೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಾಚ್ ನ ತಗೋಬಹುದು. ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು, ಸೊ ವಾಚ್ ನಿಮಗೆ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದುವರೆಗೂ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.